ಇವತ್ತು ನಮ್ಮದು ಕಂಪನಿಯಲ್ಲಿ ಒಂದು ಗಟ್ ಹೆಲ್ತ್ ಬಗ್ಗೆ ಇವೆಂಟ್ ಇದೆ. ಸೊ ನಾನು ಮೇಲಿಂದ ಮೇಲೆ ನಿಮಗೆ ಏನೆಲ್ಲ ಆಗುತ್ತೆ ಎಲ್ಲ ತೋರಿಸ್ತೇನೆ. ಸೊ ನಂದು ಇವತ್ತು ಆಫಿಷಿಯಲಿ ಸೆಕೆಂಡ್ ಡೇ ನಮ್ಮದು ಆಫೀಸಲ್ಲಿ. ಸೊ ಎಲ್ಲರನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ, ಬಟ್ ಮೇಲಿಂದ ಮೇಲೆ ಹೈಲೈಟ್ಸ್ನ ತೋರಿಸ್ತೇನೆ. ಸೊ ಇದೇ ಆಫೀಸಿದು ಎಂಟ್ರೆನ್ಸ್. ಮುಂಚೆ ನಾನು ಮೇಯ್ನ್ ಕಂಪನಿಗೋಸ್ಕರ ಕೆಲಸ ಮಾಡ್ತಿದ್ದೆ. ಇವಾಗ ನಾನು ಅವ್ರದ್ದೇ ಇನ್ನೊಂದು ಬ್ರ್ಯಾಂಚ್ ಓಪನ್ ಆಗಿದೆ, ಸೊ ಅಲ್ಲಿ ನಾನು ವರ್ಕ್ ಮಾಡ್ತಿದ್ದೇನೆ. ಇವಾಗ ನೀವು ಅನ್ಕೋಬೋದು ನನಗೆ ಎಂಥ ಕೆಲಸ ಅಪ್ಪ ಅಂತೇಳಿ. ಸೊ ನಾನು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ನಾನು ನಿಮಗೆ ಮೇಲಿಂದ ಮೇಲೆ ಆಫೀಸ್ ಹೇಗಿದೆ ಅಂತೇಳಿ ತೋರಿಸ್ತಿದ್ದೇನೆ. ಸೊ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಹೇಳಿದರೆ ನಾವು ಬೇಸಿಕಲಿ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಕಂಪನಿಗೆ ನಾವು ಕಸ್ಟಮರನ್ನು ಪ್ರೊವೈಡ್ ಮಾಡ್ತೇವೆ. ಸೊ ಇವಾಗ ಯಾವುದೇ ಕಂಪನಿ ಆಗಲಿ ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮದು ಟೀಮಲ್ಲಿ ನಾವು ಟೋಟಲ್ ಆಗಿ 3 ಜನ ಇದ್ದೇವೆ. ಇದೇ ನಮ್ಮದು ಆಫೀಸ್. ನಾವು ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತೇವೆ. ತುಂಬ ಮಂದಿ ಇವಾಗ ದುಬೈಗೆ ಕೆಲಸ ಹುಡುಕ್ಲಿಕ್ಕೆ ಅಂತಲೇ ಬರ್ತಾರೆ. ಸೊ ನಿಮಗೆ ಇವಾಗ ದುಬೈಯಲ್ಲಿ ಕೆಲಸ ಹೇಗೆ ಹುಡುಕೋದು, ಹೇಗೆ ದುಬೈಯಲ್ಲಿ ಈಸಿಲಿ ಕೆಲಸ ಸಿಗುತ್ತೆ ಅಂತ ವಿಡಿಯೋ ಬೇಕಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಅದರದ್ದೇ ಸಪ್ರೇಟಾಗಿ ವಿಡಿಯೋ ಮಾಡ್ತೇನೆ. ನಾನು ದುಬೈಗೆ ಬಂದು ಆಲ್ಮೋಸ್ಟ್ 5.5 years ಆಯಿತು. ಸೊ ಬಂದ ದಿನದಿಂದ ನಾನು ಇಲ್ಲಿ ತನಕ ರೆಫರೆನ್ಸಲ್ಲಿ ಜಾಬ್ ಮಾಡಲಿಲ್ಲ. ನಾನು ಎವ್ರಿ ಟೈಮ್ ಬಂದ ತಕ್ಷಣ ನಾನು ಅಪ್ಲೈ ಮಾಡಿನೇ ನನಗೆ ಜಾಬ್ ಸಿಕ್ಕಿರೋದು. ಸೊ ನಿಮಗೆ ಹೇಗೆ ಅಪ್ಲೈ ಮಾಡಿದೆ, ಏನೆಲ್ಲ ಪ್ರೋಸೆಸ್ ಇರುತ್ತೆ ಎಲ್ಲ ವಿಡಿಯೋ ಬೇಕಿದ್ರೆ ನಾನು ಸಪ್ರೇಟಾಗಿ ಅದರದ್ದು ವಿಡಿಯೋ ಹಾಕ್ತೇನೆ. ನಾನು ಡೀಟೇಲ್ ಆಗಿ ನಿಮಗೆ ದುಬೈಲಿ ಹೇಗೆ ಜಾಬ್ ಸಿಗುತ್ತೆ ಈಸಿಲಿ, ಯಾವುದೆಲ್ಲ ಸೈಟಲ್ಲಿ ಹಾಕಬೇಕು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. 90 days ಮೆಟರ್ನಿಟಿ ಲೀವ್ ಆಗಿ ಫಸ್ಟ್ ಟೈಮ್ ಕೆಲಸಕ್ಕೆ ಹೋಗಬೇಕಿದ್ರೆ ಒಂಥರ ವಿಚಿತ್ರ ಅನಿಸುತ್ತೆ. ಮಗುನ ಬಿಟ್ಟು ನಾವು ವರ್ಕಿಗೆ ಹೋಗಬೇಕಾಗುತ್ತೆ. ಆದರೆ ಮಗುನ ನೋಡ್ಕೊಳ್ಳಿಕ್ಕೆ ನನ್ನ ಅಮ್ಮ ಇದ್ದಿದ್ದರಿಂದ ನನಗೆ ಅಷ್ಟು ಟೆನ್ಷನ್ ಇರಲಿಲ್ಲ. ಸೊ ಇದೇ ನಂದು ಆಫೀಸಿದ್ದು ಔಟ್ಫಿಟ್. ನಾನು ಈ ಥರದ್ದೇ ಔಟ್ಫಿಟ್ ಹಾಕೋದು ಯೂಶ್ವಲಿ. ಇದು ಅಷ್ಟು ಫಾರ್ಮಲ್ ಲುಕ್ ಸಹ ಕೊಡುತ್ತೆ, ಆಮೇಲೆ ನನಗೆ ಪಂಪ್ ಮಾಡಲಿಕ್ಕೂ ಇದರಲ್ಲಿ ಈಸಿ ಆಗುತ್ತೆ, ಮತ್ತು ಇದು ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಆವಾಗ ಹೇಳಿದಾಗೆ ಇದೇ ನಮ್ಮದು ಆಫೀಸ್. ಇಲ್ಲ ಕುತ್ಕೊಂಡು ನಾವು ವರ್ಕ್ ಮಾಡೋದು. ಮಾರ್ನಿಂಗ್ ಅರ್ಜೆಂಟಲ್ಲಿ ನನಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಅಮ್ಮ ನನಗೆ ಮಂಡಸ್ ಕೊಟ್ಟಿದ್ದಾರೆ, ಕ್ಯುಕ್ಕಂಬರಿದು, ಅಂದರೆ ತೆಕ್ಕರೆ ಅಡ್ಡೆ ಅಂತೇಳಿ ಹೇಳ್ತಾರೆ ತುಳುವಲ್ಲಿ. ಇದೇ ನಮ್ಮದು ಪ್ಯಾಂಟ್ರಿ. ಆಫ್ಟರ್ನೂನ್ ಲಂಚಿಗೆ ನನಗೆ ಅಮ್ಮ ಇವತ್ತು ಮೊಟ್ಟೆ ಕರಿ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಔಟ್ಸೈಡ್ ಫುಡ್ ಪ್ರಿಫರ್ ಮಾಡೋದಿಲ್ಲ. ಸೊ ಡೆಲಿವರಿ ಎಲ್ಲ ಆದಮೇಲೆ ಆದಷ್ಟು ನಾವು ಮನೆಯಲ್ಲೇ ಮಾಡಿದ ಫುಡ್ಡನ್ನು ತಿಂದರೆ ಒಳ್ಳೆಯದು. ಔಟ್ಸೈಡ್ ಫುಡ್ಡನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಬೇಡಿ. ಅದು ನಮ್ಮ ಹೆಲ್ತಿಗೆ ಸಹ ಒಳ್ಳೆಯದಲ್ಲ. ಯಾಕಂದರೆ ನಾವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ನಾವೇನೇ ತಿನ್ನೋದು ನಮ್ಮ ಬೇಬಿಗೆ ಎಫೆಕ್ಟ್ ಆಗುತ್ತೆ. ಸೊ ಆದ್ದರಿಂದ ಡೆಲಿವರಿ ಆದವರು ಆದಷ್ಟು ಮನೆಯದ್ದೇ ಕುಕ್ ಮಾಡಿದ ಫುಡ್ಡನ್ನು ತಿನ್ನಿ. ಸೊ 3-3:30 ಆಗುವಷ್ಟರಲ್ಲಿ ಕೆಲಸ ಆಗಿ ನಾನು ಮನೆಗೆ ಹೋಗ್ತಿದ್ದೇನೆ. ಎಲ್ಲ ಕೆಲಸ ಆಗಿ ಮನೆಗೆ ಹೋಗುವ ಖುಷಿನೇ ಬೇರೆ. ಯಾಕಂದರೆ ಮಗುನ ನೋಡಲಿಕ್ಕೆ ಸಿಗುತ್ತೆ, ಆಟ ಆಡಲಿಕ್ಕೆ ಸಿಗುತ್ತೆ. ಸೊ ಎಷ್ಟೇ ಟಯರ್ಡ್ ಆದರೂ ಈ ಖುಷಿ ಇರುತ್ತಲ್ಲ ಮಗುನ ನೋಡೋದು, ಅದೊಂದು ಬೇರೆಯೇ, ಅದು ಹೇಳಲಿಕ್ಕೆ ಆಗೋದಿಲ್ಲ. ಎಷ್ಟೇ ಟಯರ್ಡ್ ಇರಲಿ, ಯಾವುದೇ ಅಮ್ಮಂದಿರಿಗೆ ಯಾವಾಗ ನಮ್ಮ ಮಗುನ ನೋಡ್ತೇವೋ ಎಲ್ಲ ಟಯರ್ಡ್ನೆಸ್ ಹೋಗುತ್ತೆ. ಇವನ್ ನೋಡಿ ಹೇಗೆ ಮಲಗಿದ್ದಾನೆ ಕ್ಯೂಟಾಗಿ. ಬಂದ ತಕ್ಷಣ ನಾನು ಪಂಪ್ ಮಾಡ್ತೇನೆ. ಪಂಪ್ ಮಾಡಿ ಆದಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಡ್ತಿದ್ದೇನೆ. ಯಾವತ್ತೂ ನೀವು ಇವಾಗ ಪಂಪ್ ಮಾಡಿ ಆದಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಫ್ರಿಜ್ಜಲ್ಲಿ ಇಟ್ಟ ಮಿಲ್ಕ್ ನೀವು 4 ದಿನ ಸ್ಟೋರ್ ಮಾಡಿರ್ಬೋದು. ಆಮೇಲೆ ನೀವು ಫ್ರೀಝರಲ್ಲಿ ಇಟ್ಟರೆ, ಸಪೋಸ್ ನಿಮ್ಗೆ ಇವಾಗ 4 ದಿನಕ್ಕಿಂತ ಜಾಸ್ತಿ ದಿನ ಯೂಸ್ ಮಾಡಬೇಕಂತ ಹೇಳಿದರೆ ನೀವು ಅದನ್ನು ಫ್ರೀಝರಲ್ಲಿ ಇಡ್ಬೋದು. ಸೊ ನಾನು ಫ್ರೀಝರಲ್ಲಿ ಸಹ ಇಟ್ಟಿದ್ದೇನೆ, ತೋರಿಸ್ತೇನೆ ಈ ಥರ. ಸೊ ನೀವು ಬೇಕಿದ್ರೆ ಡೇಟ್ ಮತ್ತು ಟೈಮ್ ಎಲ್ಲ ಹಾಕಿ ಫ್ರೀಝರಲ್ಲಿ ಈ ಥರ ಇಡ್ಬೋದು. ನಿಮಗೆ ಅರ್ಜೆಂಟಿಗೆ ಇವಾಗ ಖಾಲಿ ಆದರೆ, ಇವಾಗ ನಾನು ಕೆಲಸಕ್ಕೆ ಹೋಗ್ತೇನೆ, ಸೊ ಅರ್ಜೆಂಟಿಗೆ ಹಾಲು ಖಾಲಿ ಆದರೆ ನಿಮಗೆ ಫ್ರೀಝರಿಂದ ತೆಗೆದು ಇದನ್ನು ಮಾಡಿ ಇದನ್ನು ನೀವು ಯೂಸ್ ಮಾಡ್ಬೋದು. ಪಂಪ್ ಎಲ್ಲ ಮಾಡಿ ಆದಮೇಲೆ ಇದನ್ನೆಲ್ಲ ವಾಶ್ ಮಾಡ್ತಿದ್ದೇನೆ. ಅದಾದಮೇಲೆ ಅದನ್ನು ಸ್ಟೆರಿಲೈಸ್ ಮಾಡಲಿಕ್ಕೆ ಇಡಬೇಕಾಗುತ್ತೆ. ಇವನಿದು ಬಾಟಲ್ ಸಹ ಇತ್ತು ವಾಶ್ ಮಾಡಲಿಕ್ಕೆ. ನಾನು ಕಂಪ್ಲೀಟಾಗಿ ಅಮ್ಮನ ನೋಡ್ಕೋತಾರೆ ರಾತ್ರಿ ಸಹ ಮತ್ತು ಮಾರ್ನಿಂಗ್ ಟೈಮ್ ಸಹ. ಸೊ ನನಗೆ ಅಷ್ಟು ಸ್ಟ್ರೆಸ್ ಬಿಡೋದಿಲ್ಲ. ಯಾಕಂದರೆ ನಾನು ಡೇ ಟೈಮಲ್ಲಿ ಕೆಲಸಕ್ಕೆ ಹೋಗೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ಅಮ್ಮನ ಜೊತೆನೇ ಇರ್ತಾನೆ. ಅಮ್ಮನೇ ಅವನನ್ನು ಚೆನ್ನಾಗಿ ನೋಡ್ಕೋತಾರೆ. ಇವಾಗ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತೇಳಿ ತುಂಬ ಮಂದಿಗೆ ಬರುತ್ತೆ. ಅದು ಯಾಕೆ ಬರುತ್ತೆ ಅಂತ ಹೇಳಿದರೆ ಇದೇ ರೀಸನಿಗೆ. ನೀವು ಒಬ್ಬರೇ ಮಗುನ ನೋಡ್ಕೊತಿರ್ತೀರಾ, ನಿಮ್ಮ ಹಸ್ಬೆಂಡ್ ವರ್ಕಿಗೆ ಹೋಗ್ತಾರೆ, ನೀವು ಮನೇಲಿರ್ತೀರಾ, ಮಗುನ ನೋಡ್ಕೋಬೇಕು, ನಿಮ್ಮ ಜೊತೆ ಯಾರೂ ಇರಲ್ಲ, ನಿಮಗೆ ನಿದ್ದೆನೂ ಇರೋದಿಲ್ಲ. ಸೊ ಈ ಟೈಮಲ್ಲಿ ಮೇಯ್ನ್ಲಿ ನಿಮ್ಮ ಅಮ್ಮನೇ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಆಗುತ್ತೆ. ಸೊ ನನ್ನ ಅಮ್ಮ ಬಂದಿದ್ದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು.
ಸೊ ನಂದೆಲ್ಲ ವರ್ಕ್ ಮುಗ್ದ ಮೇಲೆ ಇವನಿಗೆ ಎಚ್ಚರ ಆಯಿತು. ಅವನಿಗೆ ಹೀಗೇ ಆಟಾಡಿಸ್ತಿದ್ದೆ. ಯೂಶ್ವಲಿ ಮಕ್ಕಳು ಒಂದೇ ರೂಮಲ್ಲಿ ಅದೇ ಲೈಟ್, ಕರ್ಟನ್ಸ್ ಮತ್ತು ಫ್ಯಾನ್ನ ನೋಡ್ಕೊಂಡು ಬೇಜಾರಾಗಿರ್ತಾರೆ. ಯೂಶ್ವಲಿ ನೀವು ಅವರನ್ನು ಎತ್ಕೊಂಡು ಒಂದು ರೂಮಿಂದ ಇನ್ನೊಂದು ರೂಮ್ ತನಕ ಕರ್ಕೊಂಡೋಗಿ, ನಾವು ಯೂಶ್ವಲಿ ಇವಾನ್ಗೆ ಬಾಲ್ಕನಿಗೆಲ್ಲ ತಗೊಂಡು ಹೋಗ್ತೇವೆ. ಅವನು ಬಸ್, ಕಾರು, ಆಮೇಲೆ ಬರ್ಡ್ಸ್, ಆಮೇಲೆ ಹೀಗೆ ನೋಡ್ತಾನೆ ಇರ್ತಾನೆ. ಅವನಿಗೆ ಔಟ್ಸೈಡ್ ಕರ್ಕೊಂಡು ಹೋಗೋದಂದರೆ ತುಂಬಾ ಇಷ್ಟ. ಮತ್ತು ಅವನಿಗೆ ಕರ್ಟನ್ಸ್, ಲೈಟ್ ಅದನ್ನೆಲ್ಲ ನೋಡೋದಂದರೆ ತುಂಬ ಇಷ್ಟ. ಎಲ್ಲನೂ ಒಬ್ಸರ್ವ್ ಮಾಡ್ತಾನೆ ಇರ್ತಾನೆ. ಇವಾಗಲೂ ನೀವು ನೋಡ್ಬೋದು ಅವನು ಎಷ್ಟು ಕಾಮ್ ಇದ್ದಾನೆ. ಅವನು ಅಳ್ತಿದ್ದ, ಅವನಿಗೆ ಎತ್ಕೊಂಡು ಹೀಗೆ ಆಚೀಚೆ ಓಡಾಡ್ತಿದ್ರೆ ಅವನು ಕಾಮ್ ಆಗ್ತಾನೆ. ನಾನಿರಲಿ ಮತ್ತು ನಂದು ಹಸ್ಬೆಂಡ್ ಇರಲಿ, ನಾವು ಕೆಲಸದಿಂದ ಬಂದು ತಕ್ಷಣ ಸ್ನಾನ ಮಾಡಿ ಕೈಕಾಲೆಲ್ಲ ವಾಶ್ ಮಾಡಿ ಫೇಸ್ ವಾಶ್ ಮಾಡಿ ಅದಾದಮೇಲೆ ನಾವು ಅವನಿಗೆ ಎತ್ಕೊಳ್ಳೋದು. ಇವಾಗ ದುಬೈಯಲ್ಲಿ ತುಂಬ ಸೆಕೆ. ಸೊ ನಾನು ಇದರ ರೆಸಿಪಿ ಆಲ್ರೆಡಿ ನಂದು ಚಾನಲಲ್ಲಿ ಹಾಕಿದ್ದೇನೆ, 2 ಜ್ಯೂಸ್ ಇದ್ದು. ನಾನು ಇದನ್ನು ಅಂದರೆ ಆಲ್ಟರ್ನೇಟಿವ್ ಡೇಸ್ ಆಗಿ ಕುಡಿತಾ ಇರ್ತೇನೆ. ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಾನಿವಾಗ ಜಾಬಿಗೆ ಹೋಗಲು ಸ್ಟಾರ್ಟ್ ಮಾಡಿದ್ದೇನೆ. ಬೆಳಿಗ್ಗೆ ಬೇಗ ಹೇಳ್ತಿದ್ದೇನೆ, ಬೇಗ ಹೋಗಬೇಕಾಗುತ್ತೆ. ವರ್ಕ್ ಸ್ಟಾರ್ಟ್ ಆಗುತ್ತೆ 8:30ಗೆ, ಮಾರ್ನಿಂಗ್ 8:30ಇಂದ 3 ತನಕ ನಂದು ಟೈಮಿಂಗ್. ನನಗೆ ಆ್ಯಕ್ಚುಲಿ ಬೇಗ ಮನೆಗೆ ಹೋಗಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾಕಂದರೆ ಆಫ್ಕೋರ್ಸ್ ರೀಸೆಂಟಾಗಿ ಡೆಲಿವರಿ ಆಗಿದ್ದರಿಂದ, ಪೋಸ್ಟ್ ಪಾರ್ಟಮಲ್ಲಿ ಇರೋದ್ರಿಂದ ನನಗೆ ಬೇಗ ಪರ್ಮಿಷನ್ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ನನಗೆ ಬೇಗ ಬರಲಿಕ್ಕೆ ಆಗ್ತದಿಲ್ಲ. ನನ್ನ ಟೈಮಿಂಗ್ 9 to 5. ಮತ್ತೆಂತ ಅಂತೇಳಿದರೆ ಅದೇ ನಂದು ಇವಾಗ ನನಗೆ ಖಾಲಿ ಸ್ಯಾಟರ್ಡೆ ಮತ್ತು ಸಂಡೇ ಆಫ್. ಸೊ ಆದಷ್ಟು ಅಂದರೆ ನಾನು ತುಂಬ ದಿನದಿಂದ ವೀಡಿಯೋ ಹಾಕ್ತಿಲ್ಲ. ನಾನು ಕಾಂಟೆಂಟ್ ಎಲ್ಲ ಮಾಡಿಟ್ಟಿದ್ದೇನೆ, ಬಟ್ ನನಗೆ ಎಡಿಟ್ ಮಾಡಲಿಕ್ಕೆ, ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಗ್ತಿಲ್ಲ. ಸ್ವಲ್ಪ ಟೈಮ್ ಕೊಡಿ, ನಾನು ಅಡ್ಜಸ್ಟ್ ಆಗ್ತಿದ್ದೇನೆ. ಯಾಕಂದರೆ 3 months ಆದಮೇಲೆ ನಾನು ಕೆಲಸಕ್ಕೆ ಹೋಗ್ತಿದ್ದೇನೆ. ತುಂಬ ಕೆಲಸ ಪೆಂಡಿಂಗ್ ಇದೆ. ನನ್ನದು ಜಾಗದಲ್ಲಿ ನಾನು ಯಾರನ್ನೂ ಅವ್ರು ಇಟ್ಟಿರಲಿಲ್ಲ, ಹೈರ್ ಮಾಡಿರಲಿಲ್ಲ. ಸೊ ಅದು ಆಫೀಸಿದ್ದು ತುಂಬ ಕೆಲಸ ಪೆಂಡಿಂಗ್ ಇದೆ. ಮನೆಗೆ ಬಂದ ತಕ್ಷಣ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ತುಂಬ ಕಷ್ಟ ಆಗುತ್ತೆ. ಸೊ ಒಮ್ಮೆಲೆ ನನಗೆ ಅಂದರೆ ತುಂಬ ಜವಾಬ್ದಾರಿ ಬರ್ತಿದೆ, ಅದಕ್ಕೆ ಟೈಮ್ ತಗೋತಿದ್ದೇನೆ. ಇವಾಗ ನೋಡುವ ಇವನೇನು ಮಾಡ್ತಿದ್ದಾನೆ ಅಂತೇಳಿ. ಮತ್ತು ಎಂತ ಅಂತ ಹೇಳಿದರೆ, ನಾವು ಇವನಿಗೆ ಒಂದು ಐಟಮ್ನ ಆರ್ಡರ್ ಮಾಡಿದ್ದೇವೆ. ಇವಾಗ ಮಗುಗೆ ನಾವು ಈ ಥರ ಹಾಲು ಕೊಡ್ತೇವಲ್ಲ, ಅದು ಮದರಿಗೆ ಸಹ ಕಷ್ಟ ಆಗುತ್ತೆ. ಮತ್ತು ಅವ್ರದ್ದು ಬ್ಯಾಕ್ ಪೋಸ್ಚರ್ ಸಹ ಕೆಲವೊಮ್ಮೆ ಕರೆಕ್ಟಾಗಿರೋದಿಲ್ಲ. ಅದಕ್ಕೋಸ್ಕರ ನಾವು ಒಂದು ಐಟಮ್ನ ಆರ್ಡರ್ ಮಾಡಿದ್ದೇವೆ. ಅದು ಇವಾಗಷ್ಟೇ ಬಂದಿದೆ, ನಾನು ನಿಮಗೆ ತೋರಿಸ್ತೇನೆ ಅದನ್ನು ಅನ್ಬಾಕ್ಸ್ ಮಾಡಿ. ಸೊ ನಾವು ಆ ಐಟಮ್ನ ಅನ್ಬಾಕ್ಸ್ ಮಾಡುವ. ಅದನ್ನು ನಾವು ಅಮೆಝಾನಿಂದ ಅಲ್ಲ, ನೂನಿಂದ ತರಿಸಿದ್ದು. ಸೊ ನೀವು ಇವಾಗ ದುಬೈಯಲ್ಲಿದ್ದರೆ ನಿಮಗೆ ಅದು ಪ್ರಾಡಕ್ಟ್ ನೂನಲ್ಲಿ ಸಿಗುತ್ತೆ. ಸೊ ನಾನು ತೋರಿಸ್ತೇನೆ. ಈ ಥರ ನೂನಲ್ಲಿ ನೋಡ್ಬೋದು. ಹೀಗೆ ನಾವು ನೂನಿಂದ ತರಿಸಿದ್ದು. ಇದರ ಡೀಟೇಲ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನಿಮ್ಗೆ ಇದರ ಲಿಂಕ್ ಬೇಕಿದ್ರೆ. ಸೊ ಈ ಥರ ಇದೆ. ಇದನ್ನು ಅನ್ಬಾಕ್ಸ್ ಮಾಡುವ ಹೇಗಿದೆ ಅಂತೇಳಿ. ನನಗೂ ಗೊತ್ತಿಲ್ಲ ಹೇಗಿದೆ ಅಂತೇಳಿ, ಓಪನ್ ಮಾಡಲಿಲ್ಲ. ಓಕೆ, ಸೊ ಈ ಐಟಮ್ ಈ ಥರ ಕಾಣಿಸುತ್ತೆ. ಗೊತ್ತಿಲ್ಲ, ನಾವು ಹೀಗೇ ರ್ಯಾಂಡಮ್ ಆಗಿ ನೂನಲ್ಲಿ ಚೆಕ್ ಮಾಡ್ತಿದ್ವಿ. ನಾವು ಬೇರೆಯೇ ಪ್ರಾಡಕ್ಟ್ ಹುಡುಕ್ತಿದ್ವಿ. ಸೊ ಆವಾಗ ನಂದು ಹಸ್ಬೆಂಡಿಗೆ ಈ ಪ್ರಾಡಕ್ಟ್ ಕಾಣಿತು. ಇವಾಗ ನೀವು ಮಗುಗೆ ಹಾಲು ಕೊಡಬೇಕಿದ್ರೆ ನೀವು ಪಿಲ್ಲೋ ಇಡ್ತೀರಾ, ಇಲ್ಲ ಫೀಡಿಂಗ್ ಪಿಲ್ಲೋ ಇಡ್ತೀರಾ. ಇವಾಗ ನೀವು ಬಾಟಲ್ ಫೀಡ್ ಮಾಡೋದಿದ್ದೀರಿ. ಇವಾಗ ನನ್ನ ಕೇಸಲ್ಲಿ ನನಗೆ ಬ್ರೆಸ್ಟ್ ಫೀಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನು ಯಾವತ್ತೂ ಬಾಟಲ್ ಫೀಡೇ ಮಾಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನಾವು ಮಗುನ ಲ್ಯಾಪಲ್ಲಿ ಇಟ್ಟು ಹಾಲು ಕೊಡ್ತೇವೆ. ಸೊ ಅವಾಗ ಅವ್ರದ್ದು ಬ್ಯಾಕ್ ಪೋಸ್ಚರ್ಸ್ ಎಲ್ಲ ಕರೆಕ್ಟ್ ಇರಬೇಕು. ನಾವು ಇವಾಗ ಮಗುನ ಮಲಗಿಸಿ ಹಾಲು ಕೊಡಲಿಕ್ಕೆ ಆಗೋದಿಲ್ಲ. ನಾನು ಅದರದ್ದು ಸಹ ವಿಡಿಯೋ ಹಾಕಿದ್ದೇನೆ. ಮಗುಗೆ ನಾವು ಯಾವತ್ತು ಸಿಟ್ಟಿಂಗ್ ಪೋಸ್ಚರಲ್ಲೇ ಹಾಲು ಕೊಡಬೇಕಾಗುತ್ತೆ. ಅದು ಆ್ಯಕ್ಚುಲಿ ಕರೆಕ್ಟ್ ಮೆಥಡು. ಸೊ ಈ ಟೈಮಲ್ಲಿ ನಾವು ಈ ಥರದ್ದೆಲ್ಲ ಐಟಮ್ಸ್ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ಇದು ಆ್ಯಕ್ಚುಲಿ ಆ್ಯಂಗಲ್ ಶೇಪಲ್ಲಿದೆ. ಮಗುಗೆ ನೀವು ಹಾಲು ಕೊಟ್ಟಾದಮೇಲೆ ಇವಾಗ
ಮಾಡುವಾಗ ಬಂದಿಲ್ಲ ಅಂದರೆ ನೀವು ಮಗುನ ಇದರಲ್ಲೇ ಇಡ್ಬೋದು. ಇದರಲ್ಲಿ ಮಗುಗೆ ಬೇಕಿದ್ರೆ ಮಲಗಲೂಬಹುದು. ಸೊ ನೋಡುವ ಇದು ಹಾಗೇನೆ ಇದೆಯಾ ಅಂತೇಳಿ. ಮತ್ತು ನಾವು ಟ್ರೈ ಮಾಡುವ ಇದು ವರ್ಕ್ ಆಗುತ್ತಾ ಅಂತೇಳಿ. ಸೊ ಇದರಲ್ಲಿ ಈ ಥರ ಕೊಟ್ಟಿದ್ದಾರೆ. ಓಕೆ, ಸೊ ನನಗೆ ಫಸ್ಟಿಗೆ ಗೊತ್ತಾಗಲಿಲ್ಲ ಹೇಗೆ ಮಾಡೋದು ಅಂತೇಳಿ. ಇದು ಎರಡು ಚಿಕ್ಕ ಚಿಕ್ಕದನ್ನು ನಾವು ಇವಾಗ ನಾವು ಇದನ್ನು ಹೀಗೆ ಮಗುಗೆ ಮಲಗಲಿಕ್ಕೆ ಯೂಸ್ ಮಾಡ್ತೇವೆ. ಇವಾನ್ಗೆ ನೋಡಿ ಇಲ್ಲಿ ಮಾರ್ನಿಂಗಿಂದ ಅವನು ಮಲಗಲಿಲ್ಲ, ಹೀಗೇ ಮಾಡ್ತಿದ್ದಾನೆ. ಸೊ ಇದನ್ನು ನಾನು ಸೆಟ್ ಮಾಡಿದ್ದೇನೆ. ಸೊ ಮಗುಗೆ ನಾವು ಇದರ ಮೇಲೆ ಮಲಗಿಸ್ಬೇಕು. ಇದು ಒಂಥರ ಅಂದರೆ ಸ್ಲ್ಯಾಂಟ್ ಶೇಪಲ್ಲಿರುತ್ತೆ. ಸೊ ಈ ಥರ ಮಲಗಿಸಿ ನಾವು ಹಾಲು ಕೊಡ್ಬೋದು. ನಾನು ಪಿಕ್ಚರ್ ಅಟ್ಯಾಚ್ ಮಾಡಿರ್ತೇನೆ ಹೇಗೆ ಇದು ಕಾಣ್ತದೆ ಅಂತೇಳಿ. ಸೊ ಇದು ಒಂದು ಈ ಥರ. ಸೊ ನಾವು ಇವಾಗ ಇವನ್ಗೆ ಇದನ್ನ ಇಟ್ಟು ಟ್ರೈ ಮಾಡ್ತಿದ್ದೇವೆ. ಅವನಿಗೆ ಇದರ ಮೇಲೆ ತುಂಬ ಖುಷಿ ಆಯಿತು. ಇದನ್ನು ಇಟ್ಟ ತಕ್ಷಣ ಅವನ ಮುಖದಲ್ಲಿ ಸ್ಮೈಲ್ ಇತ್ತು. ಆರಾಮ್ಸೆ ಹಾಲು ಕುಡಿತಿದ್ದಾನೆ, ನೀವು ನೋಡ್ಬೋದು. ಇದರಿಂದ ನಮಗೂ ಸಾಕಾಗಲ್ಲ ಅವ್ರನ್ನ ಇಟ್ಕೊಂಡು. ಅದಾದಮೇಲೆ ಟೆನ್ಷನ್ ಇರೋದಿಲ್ಲ ಅವ್ರದ್ದು ಬ್ಯಾಕ್ ಪೋಸ್ಚರ್ ಬಗ್ಗೆ. ಆರಾಮ್ಸೆ ಮಗುನ ಇಟ್ಟು ನಾವು ಹಾಲು ಕೊಡ್ಬೋದು. ಬಂದಿಲ್ಲ ಅಂದರೂ ಇದರಲ್ಲಿ ನೀವು ಮಲಗಿಸಿದರೆ ನಿಮಗೆ ಟೆನ್ಷನ್ ಇರೋದಿಲ್ಲ. ಮತ್ತು ಇವನಿಗೆ ಅಮ್ಮನೇ ಬಾಟಲ್ ಫೀಡ್ ಮಾಡೋದ್ರಿಂದ ಅಮ್ಮನಿಗೆ ಅವನನ್ನು ಇಟ್ಕೊಂಡು ಸಾಕಾಗಿರುತ್ತೆ, ಬ್ಯಾಕ್ ಪೇಯ್ನ್ ಆಗಿರುತ್ತೆ ಮತ್ತು ಲೆಗ್ಸ್ ಪೇಯ್ನ್ ಬಂದಿರುತ್ತೆ. ಸೊ ಈ ಟೈಮಲ್ಲಿ ಈ ಥರ ಪ್ರಾಡಕ್ಟ್ಸ್ ಎಲ್ಲ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ನೋಡ್ಬೋದು ಅವನು ಆರಾಮ್ಸೆ ಮಲಗಿದ್ದಾನೆ. ನಾವು ಆರಾಮ್ಸೆ ಅವನಿಗೆ ಹಾಲು ಕೊಡಿಸ್ಬೋದು ಇದರಿಂದ. ಇದು ಪ್ರಾಡಕ್ಟ್ ಇಂಡಿಯಾದಲ್ಲೂ ಅವೈಲೇಬಲ್ ಇರ್ಬೋದು, ನನಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ನೀವು ಅಮೆಝಾನ್ ಇಲ್ಲ ಬೇರೆ ಯಾವುದೇ ಸೈಟ್, ಫ್ಲಿಪ್ಕಾರ್ಟಲ್ಲಿ ನೀವು ಇದನ್ನು ಹುಡುಕಿ ನಿಮಗೆ ಸಿಗ್ಬೋದು. ಓಕೆ, ಇವಾಗಷ್ಟೇ ಇವನ್ ಮಲಗಿದ. ಸೊ ಇವಾಗ ಇಲ್ಲಿ ಟೈಮ್ ಆಯಿತು 5:30. ನಾನು ಯಾವತ್ತೂ ಕೆಲಸದಿಂದ ಬಂದು ಸ್ವಲ್ಪ ಹೊತ್ತು ಮಲಗ್ತೇನೆ, ಯಾಕಂದರೆ ರಾತ್ರಿ ಸಹ ನಿದ್ದೆ ಇರೋದಿಲ್ಲ. ಗಳಿಗಳಿಗೆ ಎದ್ದು ಪಂಪ್ ಮಾಡಲಿಕ್ಕಿರುತ್ತೆ. ಸೊ ನಿದ್ದೆ ಕಮ್ಮಿ ಇರುತ್ತೆ. ಆಮೇಲೆ ಬೆಳಿಗ್ಗೆ ಸಹ ಬೇಗ ಏಳಬೇಕಾಗುತ್ತೆ. ಬೆಳಿಗ್ಗೆ ಬೇಗ ಪಂಪ್ ಮಾಡಿ ಅದಾದಮೇಲೆ ನಾನು ಕೆಲಸಕ್ಕೆ ಹೋಗೋದು. ಇವಾಗ ನಾನು ಸ್ವಲ್ಪ ಹೊತ್ತು ಮಲಗ್ತೇನೆ. ಯಾವತ್ತು ನಾನು ಡೈಲಿ ಕೆಲಸದಿಂದ ಬಂದು ಪಂಪ್ ಮಾಡಿ ಆದಮೇಲೆ ಇವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ಮಲಗ್ತೇನೆ, ಒಂದು ಗಂಟೆ ಇಲ್ಲ 1.5 ಗಂಟೆ. ಅದಾದಮೇಲೆ ಯಾವಾಗ ಇವಾನ್ ಹೇಳ್ತಾನೆ ಆವಾಗ ಅವನಿಗೆ ಎಣ್ಣೆ ಸ್ನಾನ ಮಾಡೋದು. ನೀವು ನಂದು ಎಣ್ಣೆ ಸ್ನಾನದ್ದು ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಅದಕ್ಕೆ ಆಲ್ಮೋಸ್ಟ್ ಇವಾಗ 10K ಆಗ್ತಾ ಇದೆ. ತುಂಬ ಅಂದರೆ ತುಂಬ ಮಂದಿಗೆ ಅದು ರೀಚ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಆ ವಿಡಿಯೋ ನೋಡಿದ್ದೀರಾ. ಅದೇ ಇವಾಗ ಅವನು ಎದ್ದ ಮೇಲೆ ನಾವು ಅವನಿಗೆ ಎಣ್ಣೆ ಸ್ನಾನ ಮಾಡಬೇಕು, ಮಸಾಜ್ ಮಾಡಿ ಸ್ನಾನ ಮಾಡಿಸಬೇಕು. ಅದಾದಮೇಲೆ ನಾವು ಅವನು ಮಲಗಿದ ಮೇಲೆ ಕುಕ್ಕಿಂಗ್ ಅದು ಇದೆಲ್ಲ ಮಾಡೋದು. ಸೊ ಇವಾಗ ನಾನು ಸ್ವಲ್ಪ ಹೊತ್ತು ಮಲಗ್ತೇನೆ. ಒಂದು 15 ನಿಮಿಷ ಮಲಗಿದ ತಕ್ಷಣ ಇವಾನ್ ಎದ್ದೇ ಬಿಟ್ಟ. ಸೊ ಅವನಿಗೆ ಬೇಗ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಮುಗಿಸಿದ್ವಿ. ಇವಾಗ ಇವಾನ್ಗೆ ಎಣ್ಣೆ ಸ್ನಾನ ಮಾಡಬೇಕಿದ್ರೆ ಅವನು ಏನೂ ಅಳೋದಿಲ್ಲ, ಆರಾಮ್ಸೆ ಇರ್ತಾನೆ, ಎಂಜಾಯ್ ಮಾಡ್ತಾನೆ. ಇವಾಗ ಇವಾನ್ಗೆ ಕಂಪ್ಲೀಟಾಗಿ ಡ್ರೈ ಮಾಡಿ ನಾನು ಬಟ್ಟೆ ಎಲ್ಲ ಹಾಕ್ತಿದ್ದೇನೆ. ಈ ಟೈಮಲ್ಲಿ ಆಲ್ರೆಡಿ ಅಮ್ಮ ಅಂದರೆ ಆಯಿಲ್ ಮಸಾಜ್ ಎಲ್ಲ ಮಾಡಿರ್ತಾರೆ, ಸ್ನಾನ ಮಾಡಿಸ್ತಾರೆ. ಸೊ ಈ ಟೈಮಲ್ಲಿ ನಾನು ಅವನಿಗೆ ಬಟ್ಟೆ ಹಾಕಿ ಡೈಪರ್ ಎಲ್ಲ ಚೇಂಜ್ ಮಾಡಿ ರೆಡಿ ಮಾಡೋದು. ಸ್ನಾನ ಮಾಡುವ ಮುಂಚೆನೂ ನಾವು ಅವನಿಗೆ ಹಾಲು ಕೊಡ್ತೇವೆ. ಅದಾದಮೇಲೆ ಸ್ನಾನ ಮಾಡಿ ಆದಮೇಲೂ ನಾವು ಅವನಿಗೆ ಹಾಲು ಕೊಡ್ತೇವೆ. ಸೊ ಅಲ್ಲೇ ಅವನು ಮಲಗ್ತಾನೆ. ಸೊ ಅವ್ನು ಮಲಗಿದ ಮೇಲೆ ನಾವು ಬೇಗನೆ ಊಟ ಮಾಡ್ತೇವೆ. ಸೊ ಇವತ್ತು ಅಮ್ಮ ಶಾವಿಗೆ ಮತ್ತು ಚಿಕನ್ ಇದು ಕರಿ ಮಾಡಿದ್ದಾರೆ. ಇದರ ರೆಸಿಪಿ ನಾನು ಬೇಗನೆ ನಂದು ಚಾನೆಲಲ್ಲಿ ಹಾಕ್ತೇನೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ನಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇದಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಆದಷ್ಟು ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ನಂದು ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬೈ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.